ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹಿ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆದ್ಮೇಲೆ ಇತ್ತೀಚೆಗೆ ನಮ್ಮ ನ್ಯಾಯಮೂರ್ತಿ ನಿವೃತ್ತ ನಮ್ಮ ಸಂತೋಷ್ ಹೆಗ್ಡೆ ಅವರು ಒಂದು ಮಾತನ್ನು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. ಈ RSS ಬ್ಯಾನ್ ಮಾಡೋದಾದ್ರೆ ಕಾಂಗ್ರೆಸ್ಸು ಬ್ಯಾನ್ ಮಾಡ್ರಿ ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ. ಈ ಸರಿಯೋ ತಪ್ಪೋ ಅದು ಬೇರೆ ವಿಷಯ, ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಅನಿಸಿರ್ಬೋದು. ಅವರಿಗೆ ಕಾಂಗ್ರೆಸ್ ಸಹಿತ ಅದೇ ಕೆಲಸ ಮಾಡ್ತಾ ಬಂದದ್ದು, ಏನು ಡಿಫ್ರೆಂಟ್ ಇಲ್ಲ ಈ ಒಂದು RSSಗಿಂತಲೂ ಅಥವಾ BJPಗಿಂತಲೂ ಅನ್ನೋದು ಭಾವ ಇರ್ಬೋದು. ಯಾಕೆ ಹಂಗಂದ್ರು ಅಂದರೆ ಅವ್ರದ್ದೇ ಒಂದು ಅಭ್ಯಾಸದ. ಕಾಂಗ್ರೆಸ್ ಸಹಿತ ಅದರ ಪೂರ್ವದ ಇತಿಹಾಸ ಗಮನಿಸಿದಾಗ ಸ್ವತಃ ಗಾಂಧೀಜಿಯವರು ಹೇಳಿದರು, ಕಾಂಗ್ರೆಸ್ನ ಡಿಸಾಲ್ವ್ ಮಾಡ್ರಪ್ಪ, ನೀವು ಹೊಸ ಪಕ್ಷ ಕಟ್ಟಿಕೊಳ್ರಿ ಅಂತೇಳಿ ನೆಹರು ಅವ್ರಿಗೆ. ಅದಷ್ಟು ಸತ್ಯದ, ಐತಿಹಾಸಿಕ ಸತ್ಯದ. ಆದರೆ ಅವರು ತಮ್ಮ ರಾಜಕೀಯ ಭವಿಷ್ಯಕ್ಕಾಗಿ ಉಳಿಸ್ಕೊಂಡ್ಬಂದ್ರು ಅನ್ನೋದು ಈಗಾಗಲೇ ಜನಜನಿತವಾದ ಕೃತಿ. ಅದನ್ನು ಬ್ಯಾನ್ ಮಾಡಿದರೆ ಇವತ್ತು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಭ್ರಷ್ಟಾಚಾರದ ಆರೋಪ ಆಗಲಿ ಮತ್ತೊಂದು ಆಗಲಿ ಬರ್ತಾ ಇರಲಿಲ್ಲ ಅನ್ನೋದು ಸಾಮಾನ್ಯ ನಂಬಿಕೆ. ಬರ್ತಾ ಇರಲಿಲ್ವೋ ಬರ್ತಿತ್ತು ಅದು ಬೇರೆ ಮಾತು. ಆದರೆ ಈ ಕಾಂಗ್ರೆಸ್ಸನ್ನು ಒಂದು ಸ್ವತಂತ್ರ ಹೋರಾಟಕ್ಕಾಗಿ ಇದನ್ನು ಬೆಳೆಸ್ಕೊಂಡಂಥದ್ದು, ಕಟ್ಟಿದಂಥದ್ದು, ನಂತರದಲ್ಲಿ ಸ್ವತಂತ್ರಕ್ಕೆ ಮೇಲೆ ಇದು ಒಂದು ಪಾರ್ಟಿ ಆದದ್ದು ಈಗಾಗಲೇ ಎಲ್ಲರಿಗೂ ತಿಳಿದಂಥ ವಿಷಯ. ಈ ಎಲ್ಲ ಹಿನ್ನೆಲೆಯಲ್ಲಿ ಏನೋ ಅವ್ರು ಅನಿಸಿದ್ದನ್ನು ಮಾತಾಡಿದ್ದಾರೆ. ಆದರೆ ಕಾಂಗ್ರೆಸ್ ಅದಕ್ಕೆ ಇಷ್ಟೊಂದು ತೀವ್ರವಾಗಿ ಉತ್ತರಿಸಬೇಕಾಗಿತ್ತ ಅನ್ನುವಂಥದ್ದು. ಯಾಕಪ್ಪ ಅಂತಂದ್ರೆ ವಿಶೇಷವಾಗಿ ಕಾಂಗ್ರೆಸ್ BJP ಮತ್ತು RSS ಮೇಲೆ ಟೀಕೆ ಮಾಡ್ತಿರ್ತದೆ. ಅದ್ರ ಕಡು ವಿರೋಧ ತಿಳ್ಕೊಂಬಂತದ, ಮಾಡಬೇಕು ಮತ್ತು ಈ ಒಂದು ಏನಪ್ಪ ಅಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲ. ಆದರೆ ಸಂತೋಷ್ ಹೆಗ್ಡೆ ಅವರನ್ನು ಅವರ ಬ್ಯಾನ್ ಹಾಕಬಾರ್ದು, ಕಾಂಗ್ರೆಸ್ ಬ್ಯಾನ್ ಹಾಕಬೇಕಾಗಿತ್ತು ಅನ್ನುವಂಥ ನೆಲೆಯಲ್ಲಿ ಮಾತಾಡಿದ್ದನ್ನು ದೊಡ್ಡ ಇಶ್ಯೂ ಮಾಡಿ ಸಂತೋಷ್ ಹೆಗ್ಡೆ ಅವರ ಚಾರಿತ್ರ್ಯ ಹನನ ಮಾಡುವಂಥ ಕೆಲವೊಂದು ಕೆಲಸಗಳನ್ನು ನಮ್ಮ ದಿನೇಶ್ ಬಾಬುನು ರಮೇಶ್ ಬಾಬು ಅವ್ರ ಮೂಲಕ ಮಾಡಿಸಿದ ಕಾಂಗ್ರೆಸ್ ಅಂತೇಳಿ. ಕಾಂಗ್ರೆಸ್ಸಿನ ವಕ್ತಾರನು ಅಥವಾ ಅದರ ಸದಸ್ಯರು ಮೊದಲು JDSದಲ್ಲಿದ್ದರು. ಈಗ ದಿನೇಶ್ ಬಾಬುನವರು ಕಾಂಗ್ರೆಸ್ಗೆ ಬಂದಿದ್ದಾರೆ. ಅದ್ರ ವಕ್ತಾರಾಗಿ ಮಾತಾಡ್ತಾ ಇದು ಮಾತಾಡಿದ ತಪ್ಪು. ಒಂದ್ರಾಗ ಮಾತಾಡ್ತಿದ್ರು ಅವರು. RSSಗೆ ಹೋಗಲಿ BJPಗೆ ಹೋಗಲಿ ಅವ್ರ ಪರವಾಗಿ ಮಾತಾಡಲಿ, ಹಾಗೆ ಹೀಗೆ ಅಂತ ಮಾತಾಡಿದ್ದಾರೆ. ಅವ್ರು ಅನ್ನೋದ್ರಲ್ಲೂ ಸತ್ಯದ ಇಲ್ಲ ಅಂತಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದರೆ ವಿಶೇಷವಾಗಿ ಈ ನಮ್ಮ ಅಣ್ಣಾ ಹಜಾರೆ ಅವರ ಮೂಮೆಂಟ ಆದಮೇಲೆ ಅದರಲ್ಲಿದ್ದಂಥ ರಚ್ಚುಗಳೆಲ್ಲ BJPಗೆ ಹೋದರು, ಅದ್ರಲ್ಲಿ ಮಹಾನ್ ನಾಯಕರೆಲ್ಲ ಅನ್ನೋದು ಒಂದು ಆರೋಪ ಅದ. ಅದ್ರಲ್ಲಿ ಮ್ಯಾಕ್ಸಿಮಮ್ ಸತ್ಯನೂ ಅದ. ಆದರೆ ಕೆಲವೊಬ್ಬರು ತಮ್ಮ ಸ್ವಂತ ವ್ಯಕ್ತಿತ್ವ ಉಳಿಸ್ಕೊಂಡ್ರು. ಆ ಮಾತು ಬೇರೆ. ಉದಾಹರಣೆಗೆ ಕೇಜ್ರಿವಾಲ್ರಾಗಿರ್ಬೋದು, ಪ್ರಶಾಂತ್ ಭೂಷಣ್ ಆಗಿರ್ಬೋದು, ಶಾಂತಿ ಭೂಷಣ್ ಆಗಿರ್ಬೋದು. ಇವರು ಇವತ್ತಿಗೂ ಯಾವ ಪಕ್ಷಕ್ಕೆ ಹೋಗಲಾರ್ದ, ಜೊತೆಗೆ ಮೇಧಾ ಪಾಟ್ಕರ್ ಅವರಾಗಿರ್ಬೋದು. ಹಾಗೆ ಹೆಸರು ನೆನಪು ಹೋಗ್ತಾ ಇದ್ದಾವೆ. ಇವರು ಯಾರು ಈ ಸ್ಥಾಪಿತ ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳಿಲ್ಲ ಅನ್ನೋದು ನಾವು ಗಮನಿಸಬೇಕಾಗಿದೆ. ಯಾಕೆಂದರೆ ಅದಕ್ಕೆ ಮೊದಲಿಂದಲೂ ಆರೋಪ ಅದರ ಮೇಲೆ ಅಧಿಕಾರಕ್ಕಾಗಿ ಭ್ರಷ್ಟತೆಗಾಗಿ ಹೆಸರುವಾಸಿ ಆದಂಥದ್ದು ಕಾಂಗ್ರೆಸ್ ಅಂತೇಳಿ. ಅದನ್ನು ನಿರ್ಮೂಲನೆ ಮಾಡಬೇಕಂತೇಳಿ ಈ ಒಂದು ಹೋರಾಟ ನಡೆದಿದ್ದು. ಕರಪ್ಷನ್ ವಿರೋಧವಾಗಿ, ಕರಪ್ಷನ್ ಅಗೇನ್ಸ್ಟ್ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ನು ಒಂದು ಮೂಮೆಂಟ್ ಇಟ್ಕೊಂಡು ಈ ಹೋಗಲಾಡಿಸ್ಬೇಕು ನಾವು ಅಂತೇಳಿ ಒಂದು ಮೂಮೆಂಟ್ ಮಾಡಿದ್ರು. ಅದರಲ್ಲೇ ಸಾಕಷ್ಟು ಯಶಸ್ವಿ ಆಗುವಷ್ಟರಲ್ಲೇ ಮತ್ತು ಮೊದಲ ಹಾದಿಗೆ ಬಂತು. ಆ ಮಾತು ಬೇರೆ. ಅಂದರೆ ಇಲ್ಲಿ ಹೇಳಬೇಕಾಗಿದ್ದೇನಪ್ಪ ಅಂತಂದ್ರೆ ಸಂತೋಷ್ ಹೆಗ್ಡೆ ಅವರು, ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರು ಹೌದು ಒಂದು ಸ್ವಲ್ಪ ಒಲವು BJP ಪರ ಅದ. ಅವ್ರ ತಂದೆಯವರು ವಿಶೇಷವಾಗಿ ಏನಪ್ಪ ಅಂದರೆ KS ಹೆಗ್ಡೆ ಅವರು ಸಹಿತ ಅವರು ಅದು ಒಲವಿದ್ದಂಥವರು. KS ಹೆಗ್ಡೆ ಅವರ ಅಂದರೆ ಇನ್ನೊಂದು ಆರೋಪ ಮಾಡ್ತಾರೆ ಬಾಬು ಅವರು. ಇಲ್ಲ, ಸಂತೋಷ್ ಹೆಗ್ಡೆ ಅವರು ಕೊಲೆಜಿಯಮ್ದಿಂದಾಗಲಿ ಇನ್ನೊಂದರಿಂದಾಗಲಿ ಆಯ್ಕೆ ಆದವರಲ್ಲ, ಅವ್ರ ತಂದೆ ಆಶೀರ್ವಾದ ಮೇಲೆ ಇವರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದವರು ಅಂತ ಆರೋಪ ಮಾಡ್ತಾಯಿದ್ದಾರೆ. ಇದು ಮಾಡೋದು ಸರಿನಾ ಅಂತ? ಇಲ್ಲಂತಲ್ಲ, ಆಗಿರ್ಬೋದು. ಅನೇಕ ಇಂಥ ಉದಾಹರಣೆಗಳು ನಾವು ಕೊಡ್ಬೋದಲ್ಲಿ. ಅವ್ರ ತಂದೆಯಿಂದ ಮಗ ಮತ್ತೇನೋ ಹಿಂಗೆ ಬೆಳೆದಂಥ ಅಲ್ಲಿಯೂ ವಂಶವಾದ ಏನೋ ಇದ್ದಂಗೆ ಅನ್ನಿಸ್ತದೆ. ಆದರೆ ನಾವು ಇಲ್ಲಿ ಅದನ್ನು ಕೆಲವೊಂದಿಷ್ಟು ಗೌನ್ ಮಾಡಬೇಕಾಗ್ತದೆ. ಆ ವಿಷಯ ಇಲ್ಲಿ ಹೇಳೋ ಅವಶ್ಯಕತೆ ಇತ್ತ ಅಂತೇಳಿ. ಯಾಕಂದ್ರೆ ಎಬಿಲಿಟಿ ಇಲ್ಲದೆ ಒಂದು ಹಂತಕ್ಕೆ ಬರೋವರೆಗೆ ಮತ್ತು ನೋಡಿರಿ, ಇದೇ ಕಾಂಗ್ರೆಸ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು, ಈ ಯಡಿಯೂರಪ್ಪನವ್ರು ನಡೆದಾಗ, ಜನಾರ್ದನ್ ರೆಡ್ಡಿ ಅವ್ರು ನಡೆದಾಗ ಇವ್ರನ್ನ ಹಾಡಿ ಹೋಗಿ ಅಟ್ಟಿಗೇರಿಸಿದಂಥದ್ದು.
ವೆಂಕಟಾಚಲಯ್ಯ ನ್ಯಾಯಮೂರ್ತಿ ಅವರನ್ನಾಗಿರ್ಬೋದು, ಈ ಸಂತೋಷ್ ಹೆಗ್ಡೆ ಅವ್ರನ್ನಂತೆ ಎಲ್ಲ ಕಾಂಗ್ರೆಸ್ಸಿಗರು, ಅದರಲ್ಲೂ ಕರ್ನಾಟಕ ಕಾಂಗ್ರೆಸ್ಸಿಗರು ಭಾಳಷ್ಟು ಇವರು ಹೊಗಳಿದವ್ರನ್ನ, ನ್ಯಾಯಾಧೀಶರು ಹಿಂಗೆ ಇರಬೇಕಪ್ಪ ಅಂತೇಳಿ. ಇವತ್ತು ಈ ಮಾತು ಮಾತಾಡ್ತಿದ್ದಾರೆ. ಕಾರಣಷ್ಟ ಕಾಂಗ್ರೆಸ್ನ ಬ್ಯಾನ್ ಮಾಡಬೇಕು ಅನ್ನೋಂಥ ಮಾತು ಮಾತಾಡಿದರು. ನಮಗೆ ಸರಿ ಮಾತಾಡಿದ್ರು, ಒಳ್ಳೇದು ಮಾತಾಡಿದ್ರು ಇರಲಿ, ನಮ್ಮ ತಪ್ಪ ತೋರಿಸ್ಕೊಟ್ರೆ, ತಪ್ಪು ನಿಮ್ಮ ಹೇಳಿದ್ರೆ ಅದು ಬ್ಯಾನ್ ಮಾಡಿರಿ ಅನ್ನೋಂಥದ್ದು ಯಾವುದು ಅಂತ. ಅಂದ್ರೆ ಈಗೇನು ಬ್ಯಾನ್ ಮಾಡಿರಿ ಅಥವಾ ಇದ್ರ ಬಗ್ಗೆ ಟೀಕಾ ಮಾಡ್ತಾಯಿದ್ದೀರಿ ಸಂತೋಷ್ ಹೆಗ್ಡೆ ಅವ್ರ ಬದಲಾಗಿ ನ್ಯಾಯಮೂರ್ತಿ ಅವರು ಪ್ರಾಮಾಣಿಕರು, ಅದರಲ್ಲಿ ಎರಡು ಮಾತು ಇಲ್ಲ. ಅವ್ರು ಹೆಂಗೆ ಆಯ್ಕೆ ಆದರು ಅನ್ನೋದು ಆ ಒಂದು ನ್ಯಾಯಾಂಗಕ್ಕೆ ಬಿಟ್ಟಂಥ ವಿಷಯ ಅದು. ಯಾಕಂದ್ರೆ ನ್ಯಾಯಾಂಗ ತನ್ನದೇ ಸ್ವತಂತ್ರ ಒಂದು ಅಸ್ತಿತ್ವ ಮಾಡ್ಕೊಂಡದ, ಆ ತನ್ನದ ಬಾಡಿ ಅದ, ತಮ್ಮ ಬೇಕಾದ್ದು ಆಯ್ಕೆ ಮಾಡುವಂಥ ಹಕ್ಕಲ್ಲಿ ಇಟ್ಕೊಂಡದ ರೀ. ಹೀಗಾಗಿ ನ್ಯಾಯಾಂಗನ ಟೀಕೆ ಮಾಡುವಂಥದ್ದು ಏನು, ಹಾಗಾದ್ರೆ ಅಲ್ಲಿ ಭ್ರಷ್ಟಾಚಾರ ಇಲ್ಲ, ಎಲ್ಲ ಪ್ರಾಮಾಣಿಕ ಆಗಿದೆ ಅಂತ ಹೇಳ್ತಾ ಇಲ್ಲ. ಅಲ್ಲೂ ಅದ ಆರೋಪ ಪ್ರಚಾರ ಬಿದ್ದರು ಎಲ್ಲಾದರೂ. ಆದರೆ ಸಂತೋಷ್ ಹೆಗ್ಡೆ ಅವ್ರ ಬಗ್ಗೆ ಮಾತಾಡೋ ಮುಂದೆ ಇಷ್ಟು ಹಗರಾಗಿ ಮಾತಾಡಬಾರ್ದಾಗಿತ್ತು. ದಿನೇಶ್ ಬಾಬು ಅವರು, ನಮ್ಮ ಕಾಂಗ್ರೆಸ್ ವಕ್ತಾರರು, ಅವ್ರು ಭಾಳ ಎಚ್ಚರಿಕೆಯಿಂದ ಮಾತಾಡಬೇಕಾಗಿತ್ತು. ಮಾತಾಡಿದ್ದಾರೆ. ಮಾತಾಡೋದಷ್ಟೇ ಅಲ್ಲ, ಬ್ಯಾನ್ ಅನ್ನೋದು ಆಗಿತ್ತಪ್ಪ ಕಾಂಗ್ರೆಸ್ ಹಾಕೋದಿದ್ರೆ BJP ಇಲ್ಲೋ RSS ಒಳಗೆ ಹೋಗಿ ಅವ್ರು ಹಾಕಲಿ ಮಾಡಲಿ ಅಂತ ಅವರು ಹೇಳಿದ್ದಾರೆ. ಹೌದು, ಅವರು ಹೇಳಿದ್ರಾಗ ಅರ್ಥ ಐತಿ. ಯಾಕಪ್ಪ ಅಂತಂದ್ರೆ ಕಾಂಗ್ರೆಸ್ ವಿರೋಧ ಮಾಡ್ತಿಲ್ಲ, ಮಾಡಿ ನಾವು ಬೇಡ ಅನ್ನೋದಿಲ್ಲ, ನಮ್ಗೆ ಹಕ್ಕು ಕೊಟ್ಟದು ಮಾತಾಡೋವಂಥದ್ದು. ನೀವು ಅಟ್ಲೀಸ್ಟ್ ಆ ಪಕ್ಷವಾಗಿ ಮಾತಾಡ್ರಿ, ಅದು RSS ಜೊತೆ ನಿಮ್ಮನ್ನು ನೀವು ಗುರುತಿಸ್ಕೊಳ್ರಿ. ಹೊರಗೆ ಇದ್ಕೊಂಡು ನಾನು ಸಾಚಾ ಅಂತ ಹೇಳ್ತಾ RSS ಜೋಡಿ ದೋಸ್ತಿ ಇಟ್ಕೊಂಡು RSS ವಿಚಾರಧಾರೆ ಮುಂದುವರಿಸ್ಕೊಂಡು ಹೋಗೋದು ಎಲ್ಲಿವರೆಗೆ ಸರಿ ಅನ್ನೋದು ಅವ್ರ ಆರೋಪ. ಈ ಆರೋಪ ನಿಜವಾಗಿಯೂ ಮೆಚ್ಚುವಂಥದ್ದಲ್ಲ ಅಂತ ಒಂದು ಮಾತು ಹೇಳಬೇಕಾಗಿದೆ. ಜೊತೆಗೆ ಸಂತೋಷ್ ಹೆಗ್ಡೆ ಅವರಂತೆ ಯಾರಿಂದ ಏನು ಲಾಭ ಮಾಡ್ಕೊಂಡಿಲ್ಲ, ಅಷ್ಟು ಸತ್ಯದ. ಅವ್ರು ನಾವು ಆಯಿತು, ತಮ್ಮ ಉದ್ಯೋಗ ಆಯಿತು, ಅನಿಸಿಕೆ ಹೇಳೋದಾಯಿತು. ಇದು ಬಿಟ್ಟು ಮತ್ತೊಂದು ಮಾಡಲಿಕ್ಕೆ ಹೋಗಿಲ್ಲ. ಇವನ್ ಅವರಿದ್ದವರು ಏನಪ್ಪ ಅಂತಂದ್ರೆ ಜಡ್ಜ್ ಇದ್ದಾಗೂ ಸಹಿತ, ನ್ಯಾಯಾಧೀಶರಿದ್ದಾಗೂ ಸಹಿತ ಯಾವುದೇ ಗೊಂದಲಕ್ಕೆ ಹೋಗಲಾರದ ತಮ್ಮ ಪವಿತ್ರತೆಯನ್ನು ಕಾಯ್ಕೊಂಡು ಒಬ್ಬ ಜಡ್ಜಾಗಿ ಬಂದಂಥವ್ರು. ಅವ್ರ ಕುರಿತಾಗಿ ಇವತ್ತು ಕಾಂಗ್ರೆಸ್ ಈ ರೀತಿ ಮಾತಾಡಿದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಇವತ್ತು ಪ್ರಶ್ನೆ ಹೇಳ್ತಾ ಇದೆ. ಇದಾಗಬಾರ್ದಾಯಿತು ಅಂತೇಳಿ. ಮತ್ತು ಒಂದು ಮಾತಂತಿದ್ದು ಸರಿ ಇಲ್ಲಂತಲ್ಲ, ಕಾಂಗ್ರೆಸ್ ತಪ್ಪು ಮಾಡಿದ, ಕಾಂಗ್ರೆಸ್ ತಪ್ಪಿನ ಬಗ್ಗೆ ಹೇಳಿದ್ರೂ ಏನು ತಪ್ಪಿಲ್ಲ. ಆದ್ರೆ ಅದೇ ಕಾಲಕ್ಕೆ BJP ತಪ್ಪು ಮಾಡಿದಾಗ BJP ಹೇಳುವಂಥ ಕೆಲಸವನ್ನು ಮಾಡಬೇಕು ಆಗ್ತದೆ. ನಮ್ಮ ಸಂತೋಷ್ ಹೆಗ್ಡೆ ನ್ಯಾಯಮೂರ್ತಿ ಅವರಿಗೆ ಅದನ್ನು ಈಗಾಗಲೇ ಅವರು ತಾವು ನ್ಯಾಯನಿಷ್ಠರು ಅನ್ನೋದನ್ನು ಯಡಿಯೂರಪ್ಪನವ್ರಿಗೆ ಶಿಕ್ಷೆ ಕೊಡಿಸುವಲ್ಲೇ, ಅವ್ರನ್ನ ಜೈಲಿಗೆ ಕಟ್ಟುವಲ್ಲೇ ಮತ್ತು ಜನಾರ್ದನ ರೆಡ್ಡಿ ಅವ್ರನ್ನ ಜೈಲಿಗೆ ಕಟ್ಟುವಲ್ಲೇ ತಾವು ಪ್ರಾಮಾಣಿಕರು ಎಂಬುದನ್ನು ತೋರಿಸ್ಕೊಂಡಾರೆ. ಅವರಿಬ್ಬರು BJP ಮತ್ತು RS ಜೊತೆಗೆ ಸಂಪರ್ಕ ಇಟ್ಕೊಂಡಂಥವ್ರು. ಅವ್ರನ್ನ ಜೈಲಿಗೆ ಕಳಿಸಿದ ಕೀರ್ತಿ ಏನಾದರೂ ಇದ್ರೆ ಸಂತೋಷ್ ಹೆಗ್ಡೆ ಅವ್ರಿಗೆ. ಅಂದಾಗ ಅವರು BJP ಪರ ಅನ್ನೋದು ಮತ್ತು ಯಾರ ಪರ ಅನ್ನೋದು, RSS ಪರ ಅನ್ನೋದಲ್ಲ ಸರಿಯಲ್ಲ. ಮತ್ತು RSS ಬ್ಯಾನ್ ಮಾಡಿದ್ದಕ್ಕೆ ಇನ್ನೊಂದು ಮಾತು ನಾವು ಭಾಳ ಇಲ್ಲಿ ನೆನಪಿಟ್ಕೋಬೇಕೆಲ್ಲ ನಾಯಕರು. ಆ ಬ್ಯಾನ್ ಮಾಡೋದು ಹೋಗಿದ್ರೆ ಸುಮ್ಮನೆ ಮರೆತು ಹೋಗ್ತಿದ್ದೆನೋ. ಆದ್ರೆ ಬ್ಯಾನ್ ಮಾಡಿ ಏನು ಮಾಡಿದಪ್ಪ ಅಂದ್ರೆ ಆ ಪಕ್ಷ ಬೆಳಗ್ಗೆ ಮಾಡಿದರು RSS. ಇವತ್ತು ರಾಷ್ಟ್ರವ್ಯಾಪಿ ಅಷ್ಟೆಲ್ಲ ಅಂತಾರಾಷ್ಟ್ರೀಯ ಮಾಡಿದ್ರು ಬೆಳೆದು ನಿಂತದೆ ಇವತ್ತು. ಆಗ ಅದನ್ನು ಈ ಒಂದು RSSನ್ನು ಕಂಟ್ರೋಲ್ ಇಟ್ಕೊಳ್ಳೋ ಸಲುವಾಗಿ ಅದರ ವ್ಯವಹಾರಗಳನ್ನು ಅಂದರೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗಿತ್ತು. ರಿಜಿಸ್ಟ್ರೇಷನ್ ಯಾಕೆ ಮಾಡಿಸಿಲ್ಲ ಕೇಳಬೇಕಾಗಿತ್ತು. ರಿಜಿಸ್ಟ್ರೇಷನ್ ಆದಮೇಲೆ ಈ ಎಲ್ಲ ಒಂದು ಏನು ಟ್ಯಾಕ್ಸ್ಗಳಿದಾವೆ ದೇಶದ್ದು ಅವುಗಳನ್ನೆಲ್ಲ ಅಟ್ಯಾಚ್ ಮಾಡಿ ಬ್ಯಾಂಕಿಂಗ್ ವ್ಯವಹಾರದ ಕ್ಲಿಯರ್ ಇರಪ್ಪ ನಿಮ್ಮ ಅಂತ ಹೇಳಬೇಕಾಗಿತ್ತು. ಇದನ್ನು ಹೇಳಿದರೆ ಆಟೋಮೆಟಿಕ್ಕಾಗಿ ಇಷ್ಟು ಇವತ್ತು ಕಂಟ್ರೋಲ್ ಮಾಡ್ಕೊತಾರಾಗಿಲ್ಲ. ಅದು ಇವತ್ತು ಇಷ್ಟು ಬಲಿಷ್ಠಾಗಿ ಬೆಳೀತಾನೂ ಇರಲಿಲ್ಲ. ಆದರೆ ಅದನ್ನು ಮಾಡಲಾರ್ದ ಇವತ್ತು ಅದನ್ನು ಬ್ಯಾನ್ ಮಾಡಬೇಕು ಮತ್ತು ರಿಜಿಸ್ಟ್ರೇಷನ್ ಅದರದ್ದಿಲ್ಲ ಅಂತ ಮಾತಾಡೋದ್ರೆ ಏನೂ ಅರ್ಥ ಉಳಿದಿಲ್ಲ. ಇವತ್ತು ಭಾಳ ನೀರು ಹರಿದು ಹೋಗಿದ್ರೆ ಗಂಗಾ ನದಿಯಲ್ಲೇ, ಇನ್ನು ಮರಳಿ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದು ಮಾತು ಮಾತ್ರ ಮಾಡ್ಬೋದು, ಏನಪ್ಪ ಅಂದ್ರೆ ಈ RSS ಕಾಲಕ್ಕೆ ತಕ್ಕಂಗೆ ತನ್ನ ವಿಚಾರದಲ್ಲಿ ಬದಲಾಯಿಸ್ಕೋಬೇಕಂತ ನಾನು ಒತ್ತಾಯ ಮಾಡೋಣ. ಇನ್ನು ಅವ್ರಿಗೆ ಬಿಟ್ಟಂಥ ವಿಷಯ ಏನಿರಲಿ, ಸಂತೋಷ್ ಹೆಗ್ಡೆ ಅವರು ನಮ್ಮವರು ತಪ್ಪು ಆಗಿರ್ಬೋದಿಲ್ಲ ಅಂತಲ್ಲ. ಅವ್ರ ತಂದೆಯವರಿಂದ ಅವರು ಜಡ್ಜು ಆಗಿರ್ಬೋದು, ಆದರೆ ಅದನ್ನು ಟೀಕೆ ಮಾಡಿದ್ರೆ ಏನೋ ಅರ್ತಿಲ್ಲ. ಅವ್ರು ಪ್ರಾಮಾಣಿಕರವರು ಮತ್ತು ನಿಜವಾಗಿ ಅವ್ರು ಪೂರ್ವ BJPಗರು ಆಗಿದ್ರೆ ಯಡಿಯೂರಪ್ಪನ ಹೇಗೂ ಉಳಿಸ್ತಿದ್ರು, ಜನಾರ್ದನ ರೆಡ್ಡಿ ಅವ್ರನ್ನ ಹೇಗೂ ಉಳಿಸ್ತಿದ್ರು. ಅದಕ್ಕಾಗಿ ಇದೆಲ್ಲ ನೆಲೆಗಟ್ಟಿನೊಳಗೆ ನಮ್ಮ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವ್ರ ಕುರಿತಾಗಿ ಸಣ್ಣ ಮಾತುಗಳನ್ನು ದಿನೇಶ್ ಬಾಬು ಅವ್ರ ಮೂಲಕ ಮಾತನಾಡಿಸಿದ್ದು ಕಾಂಗ್ರೆಸ್ಸಿನ ತಪ್ಪ. ಕಾಂಗ್ರೆಸ್ ಅದನ್ನು ರೆಕ್ಟಿಫೈ ಮಾಡ್ಕೋಬೇಕಾಗಿದೆ ಅಂತ ಹೇಳ್ತಾ, ಯಾಕಂದ್ರೆ ತಪ್ಪು ಯಾರೋ ಮಾಡಲಿ, ತಪ್ಪ ಪ್ರಾಮಾಣಿಕರು ಸಂತೋಷ್ ಹೆಗ್ಡೆ ಅವರು. ಅವ್ರ ಬಗ್ಗೆ ಏನೋ ಮಾತಾಡಿದ್ರು ಹಲವು ಸಲ ವಿಚಾರ ಮಾಡಿ ಮಾತಾಡಬೇಕಾಗಿದೆ. ಇನ್ನೇನು ಕೆಲವೆಲ್ಲಿ ಪೂರ್ವಾಗ ಬೆಳೀತ ಮಾತುಗಳು ಬಂದಿರ್ಬೋದು, ಬರ್ತಾವೆ. ಅವುಗಳನ್ನ ನಾವು ಕ್ಷಮಿಸ್ಬೇಕಾಗ್ತದೆ, ಮರೆಸ್ಕೋಬೇಕಾಗ್ತದೆ. ಕ್ಷಮೆ ಅನ್ನೋ ಭಾಳ ದೊಡ್ಡ ಶಬ್ದ, ಮರೆತು ಬಿಡಬೇಕಾಗ್ತದೆ. ಒಳ್ಳೆ ವ್ಯಕ್ತಿ ಇದ್ದಾರೆ, ಪ್ರಾಮಾಣಿಕರಿದ್ದಾರೆ. ಪ್ರಾಮಾಣಿಕ ವ್ಯಕ್ತಿ ಸಿಗೋದು ಕಷ್ಟ ಅದ. ಅಂಥದ್ರಲ್ಲಿ ಸಂತೋಷ್ ಹೆಗ್ಡೆ ಅವರು ನಮಗೆ ಸಿಕ್ಕಿದ್ರೆ ಖುಷಿ ಪಡೋಣ ಅಂತ ಹೇಳ್ತಾ,
ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯ ಕೈಗೊಂಡೆ ವಂದನೆಗಳು.